ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವೆಲ್ಲ ತಮ್ಮನೋಡ್ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತು ಅಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಇವತ್ತಿನ ಎಪಿಸೋಡಿನ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಬುಧವಾರ ಎಪಿಸೋಡ್ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಗೊತ್ತಿರೋಂಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಇವತ್ತಿನ ಎಪಿಸೋಡಲ್ಲಿ ಬಂತು ಅಂದರೆ ಅಪ್ಪ ಮಗ ಎಂಟ್ರಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಯಾರು ಸೆಲೆಕ್ಟಾರು ಯಾರು ರಿಜೆಕ್ಟಾರು ಅಂತ ತಿಳಿಸ್ಕೊಡ್ತೀನಿ. ಅವ್ರು ಇಬ್ಬರನ್ನು ಕೂಡ ಸೆಲೆಕ್ಟ್ ಮಾಡಿದ್ರಾ, ಇಲ್ಲ ಒಬ್ಬರನ್ನ ರಿಜೆಕ್ಟ್ ಮಾಡಿ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರಾ, ಇಲ್ಲ ಇಬ್ಬರನ್ನು ಕೂಡ ರಿಜೆಕ್ಟ್ ಮಾಡೋಣ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋಕ್ಕರು ಫಸ್ಟ್ ನೋಟ್ಸ್ಕೊಂಡ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಕೂಡ ಇವ್ರನ್ನ ಏನು ಬಿಗ್ ಬಾಸ್ ಪ್ರೋಮೋ ಏನ್ಬಿಟ್ರಲ್ಲ ಸ್ಟಾರ್ಟಿಂಗಲ್ಲೆಲ್ಲ, ಪ್ರೋಮೋದಲ್ಲಿ ಇವ್ರನ್ನ ನೀವು ಕೂಡ ನೋಡಿರ್ತೀರಾ. ಇವ್ರು ಬಂತು ಅಂದರೆ ಇವತ್ತಿನ ಎಪಿಸೋಡಲ್ಲಿ ಸ್ಟಾರ್ಟಿಂಗ್ಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ಅಂದರೆ ಇವ್ರು ಬಂತು ಅಂದರೆ ಅಪ್ಪ ಮಗ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಏನು ಒಂದೇ ಫ್ಯಾಮಿಲಿಲಿ ಈ ಥರ ಇಬ್ಬರು ಎಂಟ್ರಿ ಕೊಡಂಗಿಲ್ಲ ಅಂದ್ಬಿಟ್ಟು ಅಲ್ಲಿ ಜಡ್ಜಸ್ ಏನಿದ್ದಾರಲ್ಲ ಅವರೇ ಒಂದು ರೀತಿ ಲೈಟಾಗಿ ಜಗಳ ಆಡ್ತಾರೆ ಅಂತ ಹೇಳ್ಬೋದು. ಅಂದರೆ ಏನಲ್ಲಿ ಚಂದನ್ ಶೆಟ್ಟಿ ಬಂದ್ಬಿಟ್ಟು ಇಲ್ಲ ಇಬ್ಬರು ಹೋಗ್ಬೋದು ಅಂತ ಹೇಳ್ತಾರೆ. ಬಟ್ ಅಂದರೆ ಶ್ರುತಿ ಸಂಗೀತ ಇವರೆಲ್ಲ ಬಂದ್ಬಿಟ್ಟು ಇಲ್ಲ ಆ ಥರ ಡಿಸಿಷನ್ ಇಲ್ಲ, ಅಂದರೆ ಏನಿದ್ರು ಬಿಗ್ ಬಾಸ್ ಮನೆಗೆ ಒಬ್ಬರು ಹೋಗಬೇಕು, ಒಂದೇ ಫ್ಯಾಮಿಲಿಯಿಂದ ಇಬ್ಬಿಬ್ರು ಹೋಗಂಗಿಲ್ಲ ಅಂತ ಅಲ್ಲಿ ಶ್ರುತಿ ಸಂಗೀತ ಇವರೆಲ್ಲ ಹೇಳ್ತಾರೆ ಅಂತ ಹೇಳ್ಬೋದು. ಬಟ್ ಆದರೆ ಚಂದನ್ ಶೆಟ್ಟಿ ಅವರು ಇಲ್ಲ ಹೋಗ್ಬೋದು ಅಂತ ಹೇಳ್ತಾರೆ. ಒಂದು ರೀತಿ ಲೈಟಾಗಿ ಜಗಳ ಆಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ರೀತಿ ಅದು ನೋಡಿದ್ರೆ ಒಂದು ರೀತಿ ಸ್ಕ್ರಿಪ್ಟೆಡ್ ಅಂತ ಅನಿಸ್ತು ಅಂತಲೇ ಹೇಳ್ಬೋದು. ಅಂದರೆ ಬೇಕು ಅಂತಲೇ ಒಂದು ರೀತಿ ಆ ಥರ ಏನೊಂದು ಇಬ್ಬರು ಹೋಗಂಗಿಲ್ಲ ಒಬ್ಬರು ಹೋಗಬೇಕು ಅನ್ನೋ ಥರ ಲೈಟಾಗಿ ಒಂದು ಜಗಳ ಥರ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಬಂದವ್ರೆ ಚಂದನ್ ಅವ್ರು ಹೇಳ್ತಾರೆ, ಅಂದರೆ ನಿಮ್ಮಿಬ್ರಿಗೂ ಕೂಡ ಟ್ಯಾಲೆಂಟ್ ಇದ್ದರೆ ಇಬ್ಬರು ಕೂಡ ಹೋಗ್ಬೋದು, ನಮ್ಮನ್ನ ಇಂಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಅಲ್ಲೇನು ರಾಜೀವ್ ಏನಿದ್ದಾರಲ್ಲ ಅವ್ರ ಮಗ ಏನಿದ್ದಾರಲ್ಲ ಲಿಖಿತ್ ಅವ್ರು ಹೇಳ್ತಾರೆ, ನೀವು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಅಂಕಲ್ನ ಸೆಲೆಕ್ಟ್ ಮಾಡಿದ್ರೆ ಯಾರು ಒಬ್ಬರು ಹೋದರೆ ಒಂದು ರೀತಿ ಅರ್ಧ ಸಿನಿಮಾ ನೋಡ್ದಂಗೆ ಆಗುತ್ತೆ, ಫುಲ್ ಸಿನಿಮಾ ನೋಡಬೇಕು ಅಂದರೆ ಇಬ್ಬರೂ ಕೂಡ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ವಿನಯ್ ಅವರು ಇಲ್ಲ ನಾವು ಸಿನಿಮಾನೇ ನೋಡಲ್ಲ ಅನ್ನೋ ಥರ ಹೇಳ್ತಾರೆ. ಅಂದರೆ ಒಂದು ರೀತಿ ಇವರು ಏನು ಬಂದಿದ್ದಾರಲ್ಲ ಕಂಟೆಸ್ಟೆಂಟ್ಸ್ ಇಬ್ಬರು ಅಪ್ಪ ಮಗ ಮತ್ತು ಜಡ್ಜಸ್ ಏನಿದ್ದಾರಲ್ಲ ಎಲ್ಲರೂ ಕೂಡ ಒಂದು ರೀತಿ ತಮಾಷೆಲ್ಲೇ ಮಾತಾಡ್ತಾರೆ ಅಂತ ಹೇಳ್ಬೋದು. ಒಂದು ರೀತಿ ತಮಾಷೆಲ್ಲೇ ಕಾನ್ವರ್ಸೇಷನ್ ಹೋಗುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ಬಂತು ಅಂದರೆ ಅಲ್ಲೇನು ಇಬ್ಬರಲ್ಲಿ ಒಬ್ಬರೇ ಹೋಗಬೇಕು, ನೀವು ಇಬ್ಬರಲ್ಲಿ ಯಾರು ಒಬ್ಬರು ಒಪ್ಕೊಳ್ಳಿ ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಅಪ್ಪ ಮಗ ಕಾನ್ವರ್ಸೇಷನ್ ಮಾಡ್ತಿರ್ತಾರೆ. ಅಂದರೆ ಮಗ ಬಂತು ಅಂದರೆ ಇಲ್ಲ ನೀನು ಹೋಗು, ನನಗೆ ಇನ್ನೂ ಕೂಡ ಟ್ಯಾಲೆಂಟ್ ಇದೆ, ಇನ್ನು ನೆಕ್ಸ್ಟ್ ವರ್ಷನೋ ಅಥವಾ ನೆಕ್ಸ್ಟ್ ವರ್ಷನೋ ಯಾವಾಗ ಬೇಕಾದ್ರೂ ಹೋಗ್ತೀನಿ, ನಿನ್ಗೆ ಏಜ್ ಆಗಿದೆ ಅನ್ನೋ ಥರ ಹೇಳ್ತಿರ್ತಾರೆ. ಅವಾಗ ಅಲ್ಲಿ ವಿನಯ್ ಅವರು ಒಂದು ರೀತಿ ಕಾಮಿಡಿ ಮಾಡ್ತಾರೆ, ಅಂದರೆ ಅವಲೇ ಏಜ್ ಆಗಿದೆ ಅನ್ನೋ ಥರ ಹೇಳ್ತಿದ್ಯಾ ಅನ್ನೋ ಥರ. ಅವರಲ್ಲಿ ಅವ್ರ ಅಪ್ಪ ಬಂತವ್ರೆ ಮಗಂಗೆ ಹೇಳ್ತಿದ್ದಾರೆ ಇಲ್ಲ ನೀನು ಹೋಗು ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಮಗ ಬಂತು ಅಂದರೆ ಇಲ್ಲ ನೀನು ಹೋಗು, ಅಪ್ಪ ಅಮ್ಮನ ಫೇಮಸ್ ಮಾಡೋಕ್ಕೆ ಮಕ್ಕಳು ನೋಡೋದು ಹೋಗು ಅಂತ ಹೇಳ್ತಿರ್ತಾರೆ. ಬಟ್ ಅವರಪ್ಪ ಇಲ್ಲ ನನಗೂ ಗೊತ್ತು, ಬಟ್ ಆದರೆ ನೀನು ಹೋಗು ನೀನು ಯೂತು ಅಂತ ಅವ್ರ ಅಪ್ಪ ಹೇಳ್ತಿರ್ತಾರೆ. ಕೊನೆಗೆ ಆಮೇಲೆ ಸಂಗೀತ ಅವರು ಇಲ್ಲ ಈ ಥರ ಮಾತಾಡೋರಾಗಲ್ಲ, ಬೇಗ ಯಾರು ಒಬ್ಬರು ಡಿಸೈಡ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಬಂತಾರೆ ಅಪ್ಪ ಮಗ ಮಾತಾಡ್ಕೊತಾರೆ. ಅಂದರೆ ಅಲ್ಲೇನು ಅವ್ರ ಅಪ್ಪ ಬಂತವ್ರೆ ಅವ್ರ ಮಗನೇ ಹೋಗ್ತಾರೆ ಅಂತ ಹೇಳ್ತಾರೆ. ಅವಾಗ ಬಂತವ್ರೆ ಚಂದನ್ ಅವ್ರು ಹೇಳ್ತಾರೆ, ಸರ್ ನೀವು ಯಾಕೆ ಸರ್ ಬಿಟ್ಕೊಡ್ತಾ ಇದ್ದೀರಾ, ಅವಾಗಿಂದ ನಾನು ನಿಮ್ಮ ಪರವಾಗಿ ಮಾತಾಡ್ತಿದ್ದೀನಿ, ಇಲ್ಲ ಇಬ್ಬರು ಹೋಗಬೇಕು ಟ್ಯಾಲೆಂಟ್ ಇದೆ ಅನ್ನೋ ಥರ ಹೇಳ್ತಿರ್ತಾರೆ. ಅಂದರೆ ನೀವು ಹೋಗಬೇಕು ಅನ್ನೋ ಥರ ಅಲ್ಲಿ ಅವ್ರ ಅಪ್ಪಂಗೆ ಹೇಳ್ತಿರ್ತಾರೆ. ಅವಾಗ ಬಂತವ್ರೆ ಶ್ರುತಿ ಅವರು ಇಲ್ಲ ಹಂಗಾಗಲ್ಲ ಹಂಗೆ ಹಿಂಗೆ ಅನ್ನೋ ಥರ ಒಂದು ಸ್ವಲ್ಪ ಜಡ್ಜಸ್ಸೇ ಒಂದು ರೀತಿಯಲ್ಲಿ ಒಂದು ಮಾತುಕತೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಬಂತು ಅಂದರೆ ಅಲ್ಲೇನೋ ಅವ್ರ ಮಗನ ಸೆಲೆಕ್ಟ್ ಮಾಡ್ತಾರಲ್ಲ, ಅಂದರೆ ನನ್ನ ಮಗನೇ ಹೋಗಲಿ ಅಂತ ಅವ್ರ ಅಪ್ಪನ ಆಯಿತು ಹೋಗಿ ಅಂತಾರೆ. ಅದಾದ್ಮೇಲೆ ತಿರ್ಗಾ ಕೂಗ್ತಾರೆ, ಬನ್ನಿ ಸರ್ ಅಷ್ಟು ಈಸಿಯಾಗಿ ಕಳಿಸ್ಬಿಡಲ್ಲ ಬನ್ನಿ ಅಂತ ಕೂಗ್ತಾರೆ. ಅಂದರೆ ನಿಮಗೆ ಇಬ್ಬರು ಕೂಡ ಹೋಗೋಕೆ ಇಷ್ಟನಾ ಇಲ್ಲ ಒಬ್ಬರು ಹೋಗೋಕೆ ಇಷ್ಟನಾ ಅಂತ ಕೇಳ್ತಾರೆ. ಇಲ್ಲ ಇಬ್ಬರು ಹೋಗೋಕೆ ಇಷ್ಟ ಅಂತ ಹೇಳ್ತಾರೆ. ಇಬ್ಬರು ಕೂಡ ಪರ್ಫಾರ್ಮೆನ್ಸ್ ಮಾಡೋದು ಇಷ್ಟ ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ಚಾಲೆಂಜ್ ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಬಂತು ಅಂದರೆ ಅವ್ರ ಮಗ ಹೇಳ್ತಾರೆ, ಅಂದರೆ ಚಂದನ್ ಶೆಟ್ಟಿ ಇಬ್ಬರು ಗೊತ್ತು, ನಮ್ಮ ಅಪ್ಪ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅಂದರೆ ಒಂದು ಬೀಟ್ ಬಾಕ್ಸ್ ಮಾಡ್ತಾರೆ, ಅದು ಚಂದನ್ ಶೆಟ್ಟಿ ಅವ್ರಿಗೆ ಗೊತ್ತು ಅಂತ ಹೇಳ್ತಾರೆ. ಅದಾದಮೇಲೆ ಬೀಟ್ ಬಾಕ್ಸ್ ಕೂಡ ಮಾಡ್ತಾರೆ. ಅದಾದಮೇಲೆ ಒಂದು ಸಾಂಗ್ ಕೂಡ ಬರ್ಕೊಂಡ್ಬಂದಿರ್ತಾರೆ. ಆ ಸಾಂಗ್ ಕೂಡ ಹೇಳ್ತಾರೆ. ಒಂದು ರೀತಿ ಅವ್ರ ಅಪ್ಪ ಅವ್ರ ಅಮ್ಮಂದೆಲ್ಲ ಸೇರಿಸಿ ಅವ್ರ ಮಗ ಬರೆದಿರ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಸಕ್ಕತ್ತು ಫನ್ ಆಗಿರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಅವ್ರ ಚಡ್ಡಿ ಬಗ್ಗೆನೇ ಇರುತ್ತೆ ಅಂತ ಹೇಳ್ಬೋದು. ಅವ್ರ ಅಪ್ಪನ ಚಡ್ಡಿ ಬಗ್ಗೆನೇ ಸಕ್ಕತ್ತು ಫನ್ ಆಗಿರುತ್ತೆ. ಒಂದು ರೀತಿ ಅವ್ರದ್ದೆಲ್ಲ ಫನ್ನಾಗೆ ಕಾನ್ವರ್ಸೇಷನ್ ಹೋಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಅಲ್ಲೇನು ವಿನಯ್ ಅವರೆಲ್ಲ ಕೇಳ್ತಿರ್ತಾರೆ, ಏನಪ್ಪ ಇಕ್ಕಿದೆಯಾ ಚಡ್ಡಿಲಿ ಅಂತ ಕೇಳ್ತಿರ್ತಾರೆ. ಬರೀ ಚಡ್ಡಿ ಬಗ್ಗೆ ಎಲ್ಲ ಅಷ್ಟು ಒಂದು ರೀತಿ ಫನ್ನಾಗಿ ಬರ್ದಿರ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಂತವ್ರು ಅವ್ರ ಅಪ್ಪ ಹೇಳ್ತಾರೆ, ಈ ಥರ ನಂಗೆ ಬರ್ದಿರೋದು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅರೆ ಬರ್ಬೇಕಾದ್ರೆ ಹೇಳ್ತಾನೆ ಬಾಯಿ ಹೊತ್ತು ನಿಂದು ಮಾನ ಮರ್ಯಾದೆ ತೆಗಿತೀನಿ ಬಾ ಅಂತ ಹೇಳ್ತಾನೆ ಅಂತ ಅವ್ರ ಅಪ್ಪ ಒಂದು ರೀತಿ ಫನ್ನಾಗಿ ಒಂದು ರೀತಿ ಕಾನ್ವರ್ಸೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಒಂದು ರೀತಿ ಫನ್ನಾಗಿ ಹೇಳ್ತಿರ್ತಾರೆ, ಒಂದು ರೀತಿ ಅವನು ದರಿದ್ದೀರಾ, ಒಂದೇ ಒಂದು ಕೆಲಸ ಮಾಡಲ್ಲ, ಹೋಗಿ ಬಿಗ್ ಬಾಸ್ ಮನೆಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದೆ, ಒಂದೇ ಒಂದು ಕೆಲಸ ಮಾಡಲ್ಲ, ಬರೀ ಜಿಮ್ಗೆ ಹೋಗ್ತಾನೆ, ಒಂದು ಅರ್ಧ kg ಚಿಕನು ಒಂದು 10 ಮೊಟ್ಟೆ ತಿಂತಾನೆ, 1 ಗಂಟೆ 2 ಗಂಟೆ ರಾತ್ರಿಯಲ್ಲಿ ಪಿಜ್ಜಾ ಎಲ್ಲ ಬುಕ್ ಮಾಡ್ತಾನೆ, ಈ ಥರ ಹೇಳ್ತಿರ್ತಾರೆ. ಅದಾದಮೇಲೆ ಒಂದು ಚಾಲೆಂಜ್ ಕೂಡ ಕೊಡ್ತಾರೆ. ಆ ಚಾಲೆಂಜ್ ಏನಂದರೆ ನೀವು ಅಪ್ಪ ಮಗ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಅಲ್ವಾ, ಅದರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆಯಲ್ಲ ಅದನ್ನೇ ಡಿಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಅದೇನು ಇನ್ಸ್ಟಾಗ್ರಾಮ್ ಆ್ಯಪ್ನ ಡಿಲೀಟ್ ಮಾಡೋದಲ್ಲ, ಫುಲ್ ಅಕೌಂಟ್ನೇ ಡಿಆಕ್ಟಿವೇಟ್ ಮಾಡಿ ಡಿಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅಲ್ಲೇನು ಫೋನ್ ತಂದಾದ್ಮೇಲೆ ಡೇರ್ ಅಂತ ಹಾಕ್ಬಿಟ್ಟು ಅಕೌಂಟ್ನ ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಜಡ್ಜಸ್ ಕೂಡ ಹೇಳ್ತಾರೆ,
ನೀವೇನಾದ್ರು ಡಿಲೀಟ್ ಮಾಡಿದ್ರೆ ನಾವು ಪಕ್ಕ ಸೆಲೆಕ್ಟ್ ಮಾಡ್ತೀವಿ ಅಂತಲೂ ಏನಿಲ್ಲ ಅಂತ ಹೇಳ್ತಾರೆ. ಇಲ್ಲ ನನಗೆ ರಿಸ್ಕ್ ತಗೊಳ್ಳೋದೇ ಇಷ್ಟ ಅಂದ್ಬಿಟ್ಟು ಅಲ್ಲಿ ಅವ್ರ ಮಗ ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಬಂತವ್ರೆ ಜಡ್ಜಸ್ ಕೂಡ ಅಲ್ಲಿ ರಿಜೆಕ್ಷನ್ ಮತ್ತೆ ಅಲ್ಲಿ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಶ್ರುತಿ ಅವ್ರು ಬಂತವರು ಇಬ್ರು ಕೂಡ ಕೊಡ್ತಿದ್ದೀನಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಚಂದನ್ ಅವರು ಕೂಡ ಅಷ್ಟೇ ಸಖತ್ ಮಜಾ ಬಂತು ಅಂದ್ಬಿಟ್ಟು ಅಲ್ಲಿ ಏನು ಇಬ್ರು ಕೂಡ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸಂಗೀತ ಅವರು ಕೂಡ ಅಷ್ಟೇ ಇಬ್ರು ಕೂಡ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಅಲ್ಲೇನು ಇಬ್ರು ಕೂಡ ಆಲ್ರೆಡಿ ನೆಕ್ಸ್ಟ್ ರೌಂಡ್ ಏನಿದೆಯಲ್ಲ ಅದು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ವಿನಯ್ ಅವ್ರು ಬಂತು ಅಂದರೆ ಅವ್ರ ಅಪ್ಪನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ, ಅವ್ರ ಮಗನ ಸೆಲೆಕ್ಟ್ ಮಾಡಲ್ಲ ಅಂತ ಹೇಳ್ಬೋದು. ಅಂದರೆ ಅವ್ರ ಅಪ್ಪ ಬಂದ್ಬಿಟ್ಟು ಸ್ಟಾರ್ ಕಂಟೆಂಡರ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಏನು ಅವ್ರ ಮಗ ಏನಿದಾರಲ್ಲ ಲಿಖಿತು ಅವ್ರು ಬಂದು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು. ಅಂದರೆ ಅವ್ರಿಗೆ ಬಂದು 3 ಜನ ಸೆಲೆಕ್ಟ್ ಮಾಡ್ತಾರೆ, ಅವ್ರ ಅಪ್ಪಂಗೆ 4 ಜನನು ಕೂಡ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಥರ ಇವ್ರದ್ದು ಒಂದು ಸೆಲೆಕ್ಷನ್ ಪ್ರೋಸೆಸ್ ನಡೀತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಇನ್ನೂ ಯಾವ್ಯಾವ ಸ್ಪರ್ಧಿಗಳು ಬರ್ತಾರೆ, ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ರಿಜೆಕ್ಟ್ ಆಗ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಹಾಗೆ ಬೇಗನೆ ಅಪ್ಡೇಟ್ ಬೇಕು ಅಂದರೆ ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಬೆಳಗ್ಗೆನೇ ಇವತ್ತಿನ ಎಪಿಸೋಡಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರು ರಿಜೆಕ್ಟ್ ಆಗಿದ್ದಾರೆ, ಯಾರು ವರ್ಲ್ಡಲ್ಲಿದ್ದಾರೆ ಎಲ್ಲನೂ ಕೂಡ ಬೆಳಗ್ಗೆನೇ ತಿಳಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್ ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.